ಪ್ರೈಸ್ ಲಾರ್ಡ್. ಕರ್ತನಾದ ಯೇಸು ನಾಮದಲ್ಲಿ ಪುನರಾವರ್ತಿ ನಿಮ್ಮೆಲ್ಲರನ್ನ ದೇವರ ವಾಕ್ಯ ಧ್ಯಾನಕ್ಕೋಸ್ಕರ ಸ್ವಾಗತವನ್ನು ಮಾಡುವಂಥವರಾಗಿದ್ದೇವೆ. ಪ್ರಿಯ ಸಹೋದರ ಸಹೋದರಿಯರೇ, ನಾವು ಕಳೆದ 2 ವಿಡಿಯೋದಲ್ಲಿ ಹೊಸದಾಗಿ ಹುಟ್ಟುವಂಥದ್ದು ಇದನ್ನು ಕುರಿತು ನಾವು ಭಾಗ 1 ಮತ್ತು ಭಾಗ 2 ಭಾಗಗಳಲ್ಲಿ ಅನೇಕ ಸಂಗತಿಗಳನ್ನು ವಿವರಿಸಿದ್ವು. ಅದರ ಮುಂದುವರೆದ ಭಾಗವನ್ನು, ಈ 3ನೇ ಭಾಗವನ್ನು ಈ ದಿನ ನಾವು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುವಂಥವರಾಗಿದ್ದೇವೆ. ಮೊದಲನೇದಾಗಿ ಯಾರು ವಿಡಿಯೋಗಳನ್ನ ಕೇಳಿಲ್ಲ ಅವರು ಕೇಳೋದಾದರೆ, ಈ ಸಂದೇಶದ ಹೀಗೆ ಮುಂದುವರೆದ ಸಂದೇಶ ಏನಿದೆ ಇದು ನಿಮಗೆ ಸುಲಭವಾಗಿ ಅರ್ಥ ಆಗುವಂಥದ್ದಾಗಿದೆ. ಅದರ ಲಿಂಕ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ, ನೀವು ಅದನ್ನು ಕೇಳ್ಬೋದು. ನಾವು ಸಂದೇಶವನ್ನು ಮುಂದುವರಿಸಲು ಬಯಸುವಂಥವರಾಗಿದ್ದೇವೆ. ನಾವು ನೋಡ್ತೇವೆ, ಈ ಹೊಸದಾಗಿ ಹುಟ್ಟಿರುವಂಥವರು ಇವರು ಪಾಪದಲ್ಲಿ ಅವರು ಮುಂದುವರಿಯೋದಿಲ್ಲ. ಅಂದರೆ ಅವರ ಪಾಪದ ಜೀವಿತ ಏನಿತ್ತು ಅದರಲ್ಲಿ ಅವರು ಮುಂದುವರಿಯೋದಿಲ್ಲ. ಅದರ ಬದಲಾಗಿ ಅವರು ಯಾವ ರೀತಿಯಾಗಿರ್ತಾರೆ ಅಂತ ಹೇಳಿದ್ರೆ, ದೇವರ ಆಜ್ಞೆಗಳನ್ನು ಮತ್ತು ಆತನ ಮೌಲ್ಯಗಳನ್ನು ಲಕ್ಷಿಸುವಂಥವರಾಗಿರ್ತಾರೆ. ಇನ್ನೊಮ್ಮೆ ಹೇಳ್ತೀನಿ, ಹೊಸದಾಗಿ ಹುಟ್ಟಿರುವಂಥವರು ದೇವರ ಆಜ್ಞೆಗಳನ್ನು ಮತ್ತು ಆತನ ಮೌಲ್ಯಗಳು ಅಂತ ಹೇಳಬೇಕಾದ್ರೆ ವ್ಯಾಲ್ಯೂಸ್, ಇದನ್ನು ಅವರು ಯಾವುದೇ ಕಾರಣಕ್ಕೂ ಅಲಕ್ಷ್ಯವನ್ನು ಅವರು ಮಾಡೋದಿಲ್ಲ. ಅವರು ಯಥಾರ್ಥವಾಗಿ ಇರುವಂಥವರಾಗಿದ್ದಾರೆ ಮತ್ತು ದೇವರ ಉದ್ದೇಶಗಳನ್ನು ನೆರವೇರಿಸಲು ಬಯಸುವಂಥವರಾಗಿದ್ದಾರೆ. ಮತ್ತು ಅವರು ಈ ಪಾಪಕರದ ಸಂಗತಿಗಳ ವಿಷಯದಲ್ಲಿ ಅವರು ಎಚ್ಚರವಾಗಿರುವಂಥವರಾಗಿರ್ತಾರೆ. ಪಾಪಕರ ಸಂಗತಿಗಳ ವಿಷಯದಲ್ಲಿ ಅವರು ಎಚ್ಚರವಾಗಿರ್ತಾರೆ. ಅದು ಮಾತ್ರವಲ್ಲ, ಅವರು ದೇವರ ಕೃಪೆಯ ಮೇಲೆ ಆತುಕೊಂಡವರಾಗಿರ್ತಾರೆ. ಅದು ಮಾತ್ರವಲ್ಲದೆ ಅವರು ಕ್ರಿಸ್ತನೊಂದಿಗೆ ಮತ್ತು ಆತನ ಬಲದೊಂದಿಗೆ ಅವರು ವೃದ್ಧಿಯಾಗ್ತಾ ಇರ್ತಾರೆ. ಮತ್ತು ದೇವರೊಂದಿಗೆ ಒಂದು ಅನ್ಯೋನ್ಯತೆಯನ್ನು, ಸಂಬಂಧವನ್ನು ಅವರು ಇಟ್ಟುಕೊಳ್ಳುವಂಥವರಾಗಿರ್ತಾರೆ. ಹಾಲೆಲ್ಲೂಯ. ಸೊ ಇದು ಪುನರ್ಜನ್ಮ ಹೊಂದಿದವರಲ್ಲಿ ಮಾತ್ರ ಕಾಣಬಹುದೇ ಹೊರತು ಎಲ್ಲರಲ್ಲೂ ಸಹ ಇದು ಕಾಣೋದಕ್ಕೆ ಸಾಧ್ಯ ಇಲ್ಲ. ಯಾರು ಆತ್ಮಿಕವಾಗಿ ಹುಟ್ಟಿರ್ತಾರೆ, ಯಾರು ಹೊಸದಾಗಿ ಹುಟ್ಟಿರ್ತಾರೆ, ಅಂಥವರಿಂದ ಮಾತ್ರವೇ ಈ ರೀತಿಯಾಗಿ ಅವರು ಕಾಣಿಸ್ಕೊಳ್ಳೋದಕ್ಕೆ ಸಾಧ್ಯ, ಅವರು ಇರೋದಕ್ಕೆ ಸಾಧ್ಯ. ಹಾಲೆಲ್ಲೂಯ. ನೋಡಿ, ಅನೇಕರು ಎಷ್ಟೇ ಭಕ್ತಿವಂತರಾಗಿ ಮಾತನಾಡ್ತು ಅಂತ ಹೇಳಿದ್ರು, ಎಷ್ಟೇ ಭಕ್ತಿವಂತರಾಗಿ ಕಾಣಿಸ್ಕೊಳ್ತು ಅಂತ ಹೇಳಿದ್ರು, ಅವರು ಪ್ರಾಪಂಚಿಕ ಮಾರ್ಗವನ್ನು ಅನುಸರಿಸ್ತಾ ಇರುವಂಥದ್ದು ಅವರ ನಡವಳಿಕೆಯಲ್ಲಿ ಮತ್ತು ಆತ್ಮಿಕ ಜೀವನದಲ್ಲಿ ಖಂಡಿತವಾಗಿ ಇದು ಕಾಣಬರುವಂಥದ್ದಾಗಿದೆ. ಅವ್ರು ತಿಳ್ಕೊಳ್ಬೋದು, ಯಾವ ರೀತಿ ಬೇಕಾದ್ರೂ ನಾವು ತುಂಬ ಭಕ್ತಿವಂತರ ಥರ ಇದ್ದೀವಿ, ಭಕ್ತಿವಂತರ ಥರ ಕಾಣಿಸ್ಕೊಳ್ತಾ ಇದ್ದೀವಿ, ಈ ರೀತಿಯಾಗಿ ಅವರು ಕಾಣಿಸ್ಕೊಳ್ಬೋದು. ಆದರೆ ದೇವ್ರ ವಾಕ್ಯ ಹೇಳುವಂಥದ್ದಾಗಿದೆ, ಅವರು ಯಾರ ಮಕ್ಕಳಾಗಿರ್ತಾರೆ, ಯಾವ ರೀತಿಯಾಗಿ ಅವರು ದೇವರ ದೃಷ್ಟಿಯಲ್ಲಿ ಎಣಿಸಲ್ಪಡ್ತಾರೆ, ಯಾವ ರೀತಿ ದೇವರ ದೃಷ್ಟಿಯಲ್ಲಿ ಕಾಣಲ್ಪಡ್ತಾರೆ ಅಂತೇಳಿ ನಾವು ಕಾಣ್ಬೋದು. ನೋಡಿ, ದೇವರ ವಾಕ್ಯ ಹೇಳುವಂಥದ್ದಾಗಿದೆ, 1 ಯೋಹಾನ ಚಾಪ್ಟರ್ 3 verse 6-10 ನೋಡಬೇಕಾದ್ರೆ ದೇವರ ವಾಕ್ಯದಲ್ಲಿ ಬರೆದಿದೆ, ಆತನಲ್ಲಿ ನೆಲೆಗೊಂಡಿರುವವನು ಪಾಪ ಮಾಡುವವನು ಆತನನ್ನು ಕಂಡವನೂ ಅಲ್ಲ, ತಿಳಿದವನೂ ಅಲ್ಲ. ಪ್ರಿಯರಾದ ಮಕ್ಕಳೇ, ನಿಮ್ಮನ್ನು ಸನ್ಮಾರ್ಗ ತಪ್ಪಿಸುವುದಕ್ಕೆ ಯಾರಿಗೂ ಅವಕಾಶ ಕೊಡಬೇಡ್ರಿ. ಕ್ರಿಸ್ತನು ಹೇಗೆ ನೀತಿವಂತನಾಗಿದ್ದಾನೋ ಹಾಗೆಯೇ ನೀತಿಯನ್ನು ಅನುಸರಿಸುವವನು ನೀತಿವಂತನಾಗಿದ್ದಾನೆ. ಪಾಪ ಮಾಡುವವನು ಸೈತಾನನಿಂದ ಹುಟ್ಟಿದವನಾಗಿದ್ದಾನೆ, ಆದಿಯಿಂದಲೂ ಸೈತಾನನು ಪಾಪ ಮಾಡುವವನಾಗಿದ್ದಾನಲ್ಲ. ಸೈತಾನನ ಕೆಲಸಗಳನ್ನು ಲಯ ಮಾಡೋದಕ್ಕೋಸ್ಕರವೇ ದೇವಕುಮಾರನು ಪ್ರತ್ಯಕ್ಷನಾದನು ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿದೆ. ಹಾಲೆಲೂಯ.
ಪ್ರಿಯ ಸೋದರ ಸೋದರಿಯರೇ, ಈ ರೀತಿಯಾಗಿ ಅವರ ಗುಣಗಳಿಂದ, ಸ್ವಭಾವಗಳಿಂದ ನಾವು ಕಂಡುಕೊಳ್ಬೋದು ಅವರು ನಿಜವಾಗಿ ಆತ್ಮಿಕವಾಗಿ ಹುಟ್ಟಿದಾರ, ಇಲ್ಲ ಬಾರ್ನಗಿನ ಆಗಿದಾರಲ್ವ ಅಂತೇಳಿ ಅವರ ಗುಣಗಳಿಂದ, ಅವರ ನಡವಳಿಕೆಯಿಂದ, ಆತ್ಮಿಕ ಜೀವಿತದಿಂದ ಕಂಡುಕೊಳ್ಬೋದು. ಹಾಲೆಲೂಯ. ಸೊ ನೋಡಿ, ಯಾವ ರೀತಿಯಾಗಿ ಒಬ್ಬ ವ್ಯಕ್ತಿ ದೇವರನ್ನ ನಂಬಿ ಆತನ ಕ್ಷಮಾಪಣೆಯನ್ನು ಆತನಿಂದ ಹೊಂದಿಕೊಂಡು ನಿತ್ಯ ಜೀವದ ಭಾಗ್ಯವನ್ನು ಆತನು ಹೊಂದಿ ಯಾವ ರೀತಿಯಾಗಿ ಅವನ ಆತ್ಮಿಕ ಹುಟ್ಟೋದಕ್ಕೆ ಸಾಧ್ಯನೋ ಅದೇ ಪ್ರಕಾರವಾಗಿ ತನ್ನ ಮೂರ್ಖ ನಿರ್ಧಾರಗಳಿಂದ, ತನ್ನ ಫೂಲಿಶ್ ಡಿಸಿಷನ್ಸ್ಗಳಿಂದ ತಮ್ಮ ಜೀವಿತವನ್ನು ದುರ್ಮಾರ್ಗದಲ್ಲಿ ನಡೆಯುತ್ತಾ ನಿತ್ಯ ಜೀವನ ಕಳ್ಕೊಳ್ಳೋದಕ್ಕೂ ಸಹ ಸಾಧ್ಯ ಇದೆ. ಸೊ ಈ ರೀತಿಯಾಗಿ ಆತ ನಿತ್ಯ ಜೀವಿತ ಭಾಗ್ಯವನ್ನು ಕಳೆದುಕೊಂಡಾಗ, ಇಲ್ಲ ಅವನು ಮತ್ತೆ ಅವನ ಆತ್ಮಿಕ ಹುಟ್ಟಲಿಲ್ಲ ಅಂತಿತ್ತು ಅಂತ, ಬಾರ್ನಗಿನ ಎಕ್ಸ್ಪೀರಿಯನ್ಸ್ ಇಲ್ಲ, ಬಾರ್ನಗಿನ ಆಗಲಿಲ್ಲ ಅಂತಿತ್ತು ಅಂತ ಹೇಳಿದ್ರೆ ಅವನು ಖಂಡಿತವಾಗಿ ಆತ್ಮಿಕವಾಗಿ ಸಾಯ್ತಾನೆ. ಸ್ಪಿರಿಚುವಲ್ ಡೆತ್ ಅವನಿಗೆ ಆಗುತ್ತೆ. ಇದು ಶರೀರಕ್ಕೆ ಬರುವಂಥದ್ದಲ್ಲ, ಆತ್ಮಕ್ಕೆ ಬರುವಂಥದ್ದು. ಅವನು ಆತ್ಮಿಕವಾಗಿ ಏನಾಗ್ತಾನೆ ಅಂತ ಹೇಳಿದ್ರೆ ಸಾಯ್ತಾನೆ. ಅದಕ್ಕೆ ದೇವರ ವಾಕ್ಯ ಹೇಳುವಂಥದ್ದಾಗಿದೆ, ನೀವು ಶರೀರ ಭಾವನ ಅನುಸರಿಸಿ ಬದುಕಿದರೆ ಸಾಯುವುದು ನಿಶ್ಚಯ ಅಂತೇಳಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ. ರೋಮನ್ಸ್ ಚಾಪ್ಟರ್ 8:13 ನೋಡಬೇಕಾದ್ರೆ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆದಿದೆ, ನೀವು ಶರೀರ ಭಾವನ ಅನುಸರಿಸಿ ಬದುಕಿದರೆ ಸಾಯುವುದು ನಿಶ್ಚಯ ಅಂತೇಳಿ. ಹಲ್ಲೆಲೂಯಾ. ನೋಡಿ, ನಾವು ವಿಶ್ವಾಸಿಗಳಾಗಿತ್ತು ಅಂತ ಹೇಳಿದ್ರೆ ಪಾಪದ ಮಾರ್ಗದಲ್ಲಿ ನಡೆಯುತ್ತಾ ಪರಿಶುದ್ಧಾತ್ಮನ ಒಂದು ಡೈರೆಕ್ಷನ್ ಯಾವ ರೀತಿ ಪರಿಶುದ್ಧಾತ್ಮ ನಡೆಸ್ತಾರೆ, ಪರಿಶುದ್ಧಾತ್ಮ ನಡೆಸುವಿಕೆ ಇರುತ್ತೆ, ಅದರಂತೆ ಯಾರು ನಡೆಯಲ್ಲ, ಅದನ್ನು ನಿರಾಕರಿಸ್ತಾರೆ, ಅವರು ಖಂಡಿತವಾಗಿ ಅವರು ಆತ್ಮದಲ್ಲಿ ಏನಾಗ್ತಾರೆ ಅಂತ ಹೇಳಿದ್ರೆ, ಒಂದು ಯಾವ ರೀತಿಯಾಗಿ ಒಂದು ದೀಪ ಆರೋಗುತ್ತೆ, ಸ್ವಲ್ಪ ಕಾಲ ಉರಿದು ಆಮೇಲೆ ಆರೋಗುತ್ತೆ, ಅದೇ ಪ್ರಕಾರವಾಗಿ ಅವರು ಆರೋಗ್ತಾರೆ. ಅವರ ಆತ್ಮಿಕ ಜೀವಿತ ನಂದು ಹೋಗುತ್ತೆ. ಹಲ್ಲೆಲೂಯಾ. ಸೊ ದೇವರು ಅವ್ರಿಗಿಟ್ಟಿರುವಂಥ ಏನಿದೆ ದೇವರ ರಾಜ್ಯವನ್ನು ಮತ್ತು ಆತ್ಮಿಕವಾಗಿ ಏನಿದೆ ಜೀವಿತವನ್ನು ಅವರು ಕಳೆದುಕೊಳ್ತಾರೆ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುವಂಥದ್ದಾಗಿದೆ ನೋಡ್ರಿ, ಮತ್ತಾಯನ ಬರೋ ಸುವಾರ್ತೆ 12ನೇ ಅಧ್ಯಾಯ 31 ಮತ್ತು 32ನೇ ವಾಕ್ಯ ನೋಡಬೇಕಾದ್ರೆ, ಬುಕ್ ಆಫ್ ಮ್ಯಾಥ್ಯೂ ಚಾಪ್ಟರ್ 12 ವರ್ಸ್ 31 and 32 ನೋಡಬೇಕಾದ್ರೆ ದೇವರ ವಾಕ್ಯದಲ್ಲಿ ಬರೆದಿದೆ, ಆದ ಕಾರಣ ನಿಮಗೆ ಹೇಳ್ತೇನೆ, ಮನುಷ್ಯರು ಮಾಡುವ ಪ್ರತಿಯೊಂದು ಪಾಪಕ್ಕೂ ದೂಷಣೆಗೂ ಕ್ಷಮಾಪಣೆ ಉಂಟಾಗುವುದು, ಆದರೆ ಪವಿತ್ರಾತ್ಮನ ದೂಷಣೆಗೆ ಕ್ಷಮಾಪಣೆ ಇಲ್ಲ. ಯಾವನಾದರೂ ಮನುಷ್ಯಕುಮಾರನಿಗೆ ವಿರೋಧವಾಗಿ ಮಾತನಾಡಿದರೆ ಅದು ಅವನಿಗೆ ಕ್ಷಮಿಸಲ್ಪಡುವುದು, ಪವಿತ್ರಾತ್ಮನಿಗೆ ವಿರೋಧವಾಗಿ ಮಾತನಾಡಿದರೆ ಅವನಿಗೆ ಇಹದಲ್ಲಾಗಲಿ ಪರದಲ್ಲಾಗಲಿ ಕ್ಷಮಿಸಲ್ಪಡೋದಿಲ್ಲ ಅಂತೇಳಿ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆದಿದೆ. ಅದು ಮಾತ್ರವಲ್ಲ, 1 Corinthians ಚಾಪ್ಟರ್ 6 ವರ್ಸ್ 9 and 8 ನೋಡಬೇಕಾದ್ರೆ, 1 ಕೊರಿಂಥ 6ನೇ ಅಧ್ಯಾಯ 1 Corinthians ಚಾಪ್ಟರ್ 6 9 and 10 ನೋಡಬೇಕಾದ್ರೆ ದೇವರ ವಾಕ್ಯದಲ್ಲಿ ಬರೆದಿದೆ, ಅನ್ಯಾಯಗಾರರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲವೆಂದು ನಿಮಗೆ ತಿಳಿಯೋದು. ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆದಿದೆ, ಅನ್ಯಾಯಗಾರರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ ನಿಮಗೆ ತಿಳಿಯೋದು. ಮೋಸ ಹೋಗಬೇಡ್ರಿ, ಜಾರರು, ವಿಗ್ರಹಾರಾಧಕರು, ವ್ಯಭಿಚಾರಿಗಳು, ವಿಟರು, ಪುರುಷಗಾಮಿಗಳು, ಕಳ್ಳರು, ಲೋಭಿಗಳು, ಕುಡಿಕರು, ಬೈಯುವವರು, ಸುಲುಕೊಳ್ಳುವವರು ಇವರೊಳಗೆ ಒಬ್ಬರಾದರೂ ದೇವರ ರಾಜ್ಯಕ್ಕೆ ಬಾಧ್ಯರಾಗೋದಿಲ್ಲ ಅಂತೇಳಿ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆದಿದೆ, ಬೈಬಲ್ನಲ್ಲಿ ಬರೆದಿದೆ. ನೋಡ್ರಿ, ಗಲಾಟಿಯನ್ಸ್ ಚಾಪ್ಟರ್ 5 ವರ್ಸ್ 19-21 ಸಹ ಬರೆದಿದೆ. ಗಲಾತ್ಯ 5ನೇ ಅಧ್ಯಾಯ 19 and 21 ವಾಕ್ಯವನ್ನು ನೋಡುವಾಗ ದೇವರ ವಾಕ್ಯದಲ್ಲಿ ಬರೆದಿದೆ, ಶರೀರಭಾವದ ಕರ್ಮಗಳು ಪ್ರಸಿದ್ಧವಾಗಿ ಅವೇ ಯಾವೆಂದರೆ ಜಾರತ್ವ, ಬಂಡುತನ, ನಾಚಿಕೆಡಿತನ, ವಿಗ್ರಹಾರಾಧನೆ, ಮಾಟ, ಹಗೆತನ, ಜಗಳ, ಹೊಟ್ಟೆ ಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡಿಕತನ, ದುಂದೋತನ ಇಂಥವುಗಳೇ. ಇವುಗಳ ವಿಷಯದಲ್ಲಿ ಇಂಥ ಕಾರ್ಯಗಳು ನಡೆಸುವವರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲವೆಂದು ನಾನು ಹಿಂದೆ ಹೇಳಿದಂತೆಯೇ ಈಗಲೂ ನಿಮ್ಮನ್ನು ಎಚ್ಚರಿಸುತ್ತೇನೆ. ಇಬ್ರಿಯ 6ನೇ ಅಧ್ಯಾಯ ಹೀಬ್ರೂಸ್ ಚಾಪ್ಟರ್ 6 4-6. ಇಬ್ರಿಯ ಬುಕ್ ಆಫ್ ಹೀಬ್ರೂಸ್ ಚಾಪ್ಟರ್ 6 ವರ್ಸ್ 4-6 ನೋಡಬೇಕಾದ್ರೆ ದೇವರ ವಾಕ್ಯದಲ್ಲಿ ಬರೆದಿದೆ, ಒಂದು ಸಾರಿ ಜ್ಞಾನ ಪ್ರಕಾಶದಲ್ಲಿ ಸೇರಿ ಪರಲೋಕದಿಂದಾದ ದಾನದ ಅನುಭವವನ್ನು ಹೊಂದಿ ಪವಿತ್ರಾತ್ಮವರದಲ್ಲಿ ಪಾಲುಗಾರರಾಗಿ ದೇವರ ವಾಕ್ಯದ ಶ್ರೇಷ್ಠತೆಯನ್ನು, ಮುಂದಿನ ಯುಗದ ಮಹತ್ವವನ್ನು ಅನುಭವಿಸಿದವರು ಭ್ರಷ್ಟರಾದರೆ ಅವರಲ್ಲಿ ತಿರುಗಿ ಮಾನಸಾಂತರವನ್ನು ಹುಟ್ಟಿಸುವುದು ಅಸಾಧ್ಯ.
ಯಾಕೆಂದರೆ ಅವರು ತಮ್ಮ ಪಾಲಿಗೆ ದೇವರ ಮಗನನ್ನು ಪುನಃ ಶಿಲುಬೆಗೆ ಹಾಕುವವರು, ಆತನನ್ನು ಎಲ್ಲರ ಮುಂದೆ ಅವಮಾನಪಡಿಸುವವರು ಆಗಿದ್ದಾರೆ ಅಂತೇಳಿ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆದಿದೆ. ಹಲ್ಲೆಲೂಯಾ. ಪ್ರಿಯ ಸೋದರ ಸೋದರಿಯರೇ, ನೋಡಿ, ದೇವರಾತ್ಮನ ಮೂಲಕವಾಗಿ ಆಗುವಂಥ ಆತ್ಮಿಕ ಜನನ ಇಲ್ಲ ಪುನಃ ಬಾರ್ನೆಗೆ ಏನೇನಿದೆ, ಇದು ದೈಹಿಕ ಜನನ ಅಲ್ಲ. ದೈಹಿಕ ಜನನ ಅಲ್ಲ. ಇದು ದೇವರು ಮತ್ತು ಆತನನ್ನು ಹಿಂಬಾಲಿಸುವವರು ಯಾರಿದ್ದಾರೆ ಅವರ ಆತ್ಮಕ್ಕೆ ಸಂಬಂಧಪಟ್ಟಂಥದ್ದೇ ಹೊರತು ಇದು ಶಾರೀರಿಕವಲ್ಲ. ಹಲ್ಲೆಲೂಯಾ. ಸೊ ಇದು ಮಾನವ ಪ್ರಯತ್ನದಿಂದ ಆಗುವಂಥದ್ದಲ್ಲ. ಇದು ಮನುಷ್ಯರ ಪ್ರಯತ್ನದಿಂದ ಇದು ಆಗುವಂಥದ್ದಲ್ಲ. ಮನುಷ್ಯರ ಪ್ರಯತ್ನದಿಂದ ಇದು ಆಗುವಂಥದ್ದಲ್ಲ. ನೋಡ್ರಿ, ಜಾನ್ ಚಾಪ್ಟರ್ 3:6 ನೋಡಬೇಕಾದ್ರೆ ದೇವರ ವಾಕ್ಯದಲ್ಲಿ ಅದನ್ನೇ ಬರೆದಿದೆ. ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 6ನೇ ವಾಕ್ಯವನ್ನು ನೋಡಬೇಕಾದ್ರೆ ದೇವರ ವಾಕ್ಯದಲ್ಲಿ ಬರೆದಿದೆ, ದೇಹದಿಂದ ಹುಟ್ಟಿದ್ದು ದೇಹವೇ, ಆತ್ಮನಿಂದ ಹುಟ್ಟಿದ್ದು ಆತ್ಮವೇ ಅಂತೇಳಿ. ಹಲ್ಲೆಲೂಯಾ. ಹಾಗಾಗಿ ನಾವು ನೋಡ್ತೇವೆ ಯಾವ ರೀತಿಯಾಗಿ ದೇವರು ಮತ್ತು ಮನುಷ್ಯನ ಸಂಬಂಧ ಏನಿದೆ, ಇದು ಆಯ್ಕೆ ಮಾಡುವಂಥ ಅವಕಾಶವನ್ನು ದೇವರು ಎಲ್ಲರಿಗೂ ಸಹ ಕೊಟ್ಟಿದ್ದಾರೆ. ಸೊ ನಿಮಗಿಷ್ಟ ಇತ್ತು ಅಂತ ಹೇಳಿದ್ರೆ, ನಿಮಗೆ ಮನಸ್ಸಿತ್ತು ಅಂತ ಹೇಳಿದ್ರೆ ಅದರಲ್ಲಿ ನಡೀಬೋದು, ಇಲ್ಲ ಅಂತ ಹೇಳಿದ್ರನ್ನು ನೀವು ಬಿಡಬಹುದು. ದೇವರೇನು ಮಾಡ್ತಾರೆ ಅಂತ ಹೇಳಿದ್ರೆ ಯಾವಾಗಲೂ ನಿಮ್ಮನ್ನು ಏನೋ ರೋಬೋಟ್ ಥರ ಟ್ರೀಟ್ ಮಾಡಲ್ಲ. ದೇವರು ಎಲ್ಲ ವಿಷಯಗಳನ್ನು ಏನು ಮಾಡ್ತಾರೆ ಅಂತೇಳಿ ನಿಮ್ಮ ಮುಂದೆ ಇಡ್ತಾರೆ. ಒಳ್ಳೆಯದು, ಕೆಟ್ಟದ್ದು, ಪಾಪ, ಪರಿಶುದ್ಧತೆ, ನಿತ್ಯ ಜೀವ, ನಿತ್ಯ ನರಕ, ಈ ರೀತಿಯಾಗಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ದೇವರು ಎಲ್ಲವನ್ನು ಏನು ಮಾಡ್ತಾರೆ ಅಂತ ಹೇಳಿದ್ರೆ ನಿಮ್ಮ ಮುಂದೆ ಇಡ್ತಾರೆ. ಆದರೆ ಆಯ್ಕೆ ಮಾಡಿಕೊಳ್ಳುವಂಥ ಜವಾಬ್ದಾರಿ ಏನಿದೆ, ಆಯ್ಕೆ ಮಾಡಿಕೊಳ್ಳುವಂಥದ್ದೇನಿದೆ, ಅದು ನಮಗೆ ಕೊಟ್ಟಿದ್ದಾರೆ, ಫ್ರೀ ವಿಲ್ನ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಏನು ಚಾಯ್ಸ್ ಮಾಡಬೇಕು ಅದು ನಾವು ಮಾಡಬೇಕು. ಹಾಗಾಗಿ ನಾವು ಅದನ್ನು ಚೂಸ್ ಮಾಡಬೇಕಾದ್ರೆ ಏನು ಮಾಡಬೇಕು ಅಂತ ಹೇಳಿದ್ರೆ ದೇವರ ಅನ್ಯೋನ್ಯತೆಯನ್ನು ಬಯಸಬೇಕು, ದೇವರ ಜೊತೆಯಲ್ಲೇ ನಡಿಬೇಕು, ದೇವರೇನು ಹೇಳ್ತಾರೋ ಅದನ್ನು ಕೇಳುವಂಥವರಾಗಿರಬೇಕು. ಹಲ್ಲೆಲೂಯಾ. ಹಾಗಾಗಿ ನಾವು ದೇವರಲ್ಲಿ ವಿಶ್ವಾಸ ಇಟ್ಟು ಆತನಿಗೆ ವಿಧೇಯರಾಗಿ ಆತನನ್ನು ನಿಜವಾಗಿ ಪ್ರೀತಿ ಮಾಡಿದಾಗ, ಆತನ ಪ್ರೀತಿಯಲ್ಲಿ ನಡೆದಾಗ ನಾವು ಖಂಡಿತವಾಗಿ ಆತನ ಅನ್ಯೋನ್ಯತೆಯಲ್ಲಿ ಆತನೊಂದಿಗೆ ನಿತ್ಯ ಜೀವದ ಭಾಗ್ಯವನ್ನು ಹೊಂದೋದಕ್ಕೆ ಸಾಧ್ಯ ಆಗುತ್ತೆ. ನೋಡಿ, 2 ತಿಮೋತಿ ಚಾಪ್ಟರ್ 2:12 ನೋಡಬೇಕಾದ್ರೆ, 2 ತಿಮೋತಿ 2ನೇ ಅಧ್ಯಾಯ 12ನೇ ವಾಕ್ಯವನ್ನು ನೋಡಬೇಕಾದ್ರೆ ದೇವರ ವಾಕ್ಯದಲ್ಲಿ ಬರೆದಿದೆ, ಸಹಿಸಿಕೊಳ್ಳುವರಾದರೆ ಆತನೊಡನೆ ಆಳುವೆವು. ಹಲ್ಲೆಲೂಯಾ. ನಾವು ಯೇಸುವಿನವರಲ್ಲವೆಂದು ಹೇಳಿದರೆ ಆತನು ನಮ್ಮನ್ನು ತನ್ನವರಲ್ಲವೆಂದು ಹೇಳುವನು. ಸೊ ಸಹಿಸಿಕೊಳ್ಳೋರಾಗಿದ್ದರೆ ಆತನೊಡನೆ ಆಳುವೆವು ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿದೆ. ಹಲ್ಲೆಲೂಯಾ. ಸೊ ಈ ಆತ್ಮಿಕವಾದಂಥ ಹುಟ್ಟು ಇದೇನಿದೆ ಇದು ದೇವರಾತ್ಮನು ನಮ್ಮಲ್ಲಿ ನೆಲೆಸುವಂಥದ್ದು. ದೇವರಾತ್ಮನು ನಮ್ಮಲ್ಲಿ ನೆಲೆಸೋದಾದರೆ, ನಾವು ಕ್ರಿಸ್ತನಲ್ಲಿ ಇರೋದಾದರೆ ನಾವು ನೂತನ ಸೃಷ್ಟಿಯಾಗ್ತೇವೆ. ಆತನನ್ನು ಯಾರು ಅಂಗೀಕರಿಸ್ತಾರೋ ಅವ್ರಿಗೆ ದೇವರ ಮಕ್ಕಳಾಗುವಂಥ ಅಧಿಕಾರವನ್ನು ದೇವರು ಕೊಟ್ಟಿದ್ದಾರೆ. ಅದು ಮಾತ್ರವಲ್ಲದೆ ಪರಿಶುದ್ಧಾತ್ಮನ ಮಾರ್ಗದರ್ಶನ ಮತ್ತು ಆತ್ಮಿಕ ವಿಚಾರಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಯಾರಿಗೆ ಆತ್ಮಿಕವಾಗಿ ಹುಟ್ಟಿದಂಥವ್ರಿಗೆ. ಆಧ್ಯಾತ್ಮಿಕವಾಗಿ ಯಾರು ಹುಡ್ತಾರೆ, ಬಾರ್ನ್ ಅಗೇನ್ ಯಾರು ಆಗ್ತಾರೆ, ಅವ್ರಿಗೆ ಮಾತ್ರ ಇದು ಸಾಧ್ಯ ಆಗುವಂಥದ್ದಾಗಿದೆ. ಹಲ್ಲೆಲೂಯಾ. ಸೊ ಇವರು ಯಾವ ರೀತಿ ಜೀವನ ಮಾಡ್ತಾರೆ ಅಂತ ಹೇಳಿದ್ರೆ, ದೇವರ ಮಾನದಂಡ ಅಂತ ಹೇಳಬೇಕಾದ್ರೆ ದೇವರ ವ್ಯಾಲ್ಯೂ ಏನಿದೆ ಅದಕ್ಕೆ ಅನುಗುಣವಾಗಿ ಅವರು ಪ್ರಾಮಾಣಿಕವಾಗಿ ಅವರ ಜೀವಿತವನ್ನು ಮಾಡ್ತಾರೆ. ಅವರು ಸ್ವಶಕ್ತಿಯಿಂದ ಅವರು ಜೀವಿಸುವಂಥವರಲ್ಲ. ದೇವರ ಸಾಮರ್ಥ್ಯವನ್ನು ದೇವರ ಮೇಲೆ ಆತುಕೊಂಡು ಆತನ ಗುಣಲಕ್ಷಣಗಳನ್ನು ಅಳವಡಿಸ್ಕೊಂಡು ಅವರು ಜೀವಿಸುವಂಥವರಾಗಿದ್ದಾರೆ. ಹಲ್ಲೆಲೂಯಾ. ಅದು ಮಾತ್ರವಲ್ಲದೆ ಅವರು ಪಾಪದ ಮೇಲೆ ಅವರು ಜಯವನ್ನು ಗಳಿಸುತ್ತಾ ಅವರು ಮುಂದೆ ಸಾಗುವಂಥವರಾಗಿದ್ದಾರೆ. ಮತ್ತು ಕ್ರಿಸ್ತನೊಂದಿಗೆ ನಿತ್ಯ ಜೀವವೆಂಬ ಭಾಗ್ಯವನ್ನು ಅವರು ಪಡೆಯುವಂಥವರಾಗಿದ್ದಾರೆ. ಹಲ್ಲೆಲೂಯಾ. ಪ್ರಿಯ ಸಹೋದರ ಸಹೋದರಿಯರೇ, ಯಾವ ರೀತಿಯಾಗಿ ಬಾರ್ನ್ ಅಗೇನ್ ಅಂತ ಹೇಳಿದ್ರೆ ಏನು, ಬಾರ್ನ್ ಅಗೇನ್ ಅಂತ ಹೇಳಿದ್ರೆ ಯಾವ ರೀತಿ ಆಗುತ್ತೆ, ಬಾರ್ನ್ ಅಗೇನ್ ಆಗಿರುವಂಥವ್ರು ಯಾವ ರೀತಿಯಾಗಿರ್ತಾರೆ, ಬಾರ್ನ್ ಅಗೇನ್ ಆಗಿಲ್ಲದೆ ಇರೋರು ಯಾವ ರೀತಿಯಾಗಿರ್ತಾರೆ, ಇವೆಲ್ಲವನ್ನು ದೇವರ ವಾಕ್ಯದ ಆಧಾರದಲ್ಲಿ ನಾವು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇವೆ.
ನಮ್ಮ ಚಾನಲ್ನ ಇದೇ ಮೊದಲ ಬಾರಿಗೆ ನೀವು ಕೇಳ್ತಾ ಇರೋದಾದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಬರುವಂಥ ಸಂದೇಶಗಳ ಅಪ್ಡೇಟ್ಗಳು ನಿಮಗೆ ದೊರೆಯುವಂಥದ್ದಾಗಿದೆ. ಈ ಸಂದೇಶವನ್ನು ನೀವು ಯಾರಿಗಾರು ಶೇರ್ ಮಾಡಬೇಕು ಅಂತಿತ್ತು ಅಂತ ಹೇಳಿದ್ರೆ ನೀವು ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೇವೆ. ದೇವರು ಈ ವಾಕ್ಯಗಳ ಮುಖಾಂತರವಾಗಿ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು.